ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ರು? ನಿಮಗೇನು ಚೆನ್ನಾಗೇ ಇರ್ತೀರಾ ಬಿಡಿ, ಅಲ್ವಾ? ಸರಿ, ಬನ್ನಿ ಕತೆಗೆ ಹೋಗೋಣ. ಜಿರ್ಲಿನ ನೋಡಿ ಹೆದರಿದ ಆಂಟಿಯನ್ನ ಸಮಾಧಾನಿಸಲು ಹೋಗಿ ಅವಳನ್ನ ಚೆನ್ನಾಗಿ ಅನುಭವಿಸಿ ಮಜಾ ಮಾಡಿ ಸುಖಪಟ್ಟ ಪಕ್ಕದ ಮನೆ ಹುಡುಗ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ. ಕತೆನ ಕೊನೆ ತನಕ ಕೇಳ್ತಾ ಹೋಗಿ. ನನ್ನ ಹೆಸರು ವೆಂಕಟೇಶ್. ನಾನು ಈಗ 10ನೇ ತರಗತಿಯ ಮುಗಿಸಿ ಕಾಲೇಜಿಗೆ ಸೇರಿದ್ದೆ. ಬೇಸಿಗೆ ರಜೆಯಲ್ಲಿ ಸುಮ್ಮನೆ ಮನೆಯಲ್ಲಿ ಇರುವ ಬದಲು ಜಿಮ್ಮಿಗೆ ಸೇರ್ಕೊಂಡು ದೇಹವನ್ನ ದಂಡಿಸಿದ್ದೆ. 15ನೇ ವಯಸ್ಸಿಗೆ ತುಂಬಾ ಚೆನ್ನಾಗಿನೇ ಕಾಣಿಸ್ತಾ ಇದ್ದೆ. ಒಮ್ಮೆ ನೋಡಿದ್ರೆ ಮತ್ತೆ ನೋಡ್ತಾನೆ ಇರ್ಬೇಕು ಅನ್ನಿಸ್ತಿತ್ತು. ನಮ್ ಪಕ್ಕದ ಮನೆಯಲ್ಲಿ ಒಬ್ರು ಆಂಟಿ ಇದ್ರು. ಹೆಸರು ಸ್ವಾತಿ ಮತ್ತೆ ಶಶಾಂಕ್. ಸ್ವಾತಿ ನೋಡೋದಕ್ಕೆ ತುಂಬಾ ಸುಂದರವಾದ ಹೆಣ್ಣು. ಸಣ್ಣ ವಿಷಯಗಳಿಗೂ ನಾಚ್ಕೊಳ್ತಿದ್ದ ನಾಜುಕಾದ ಹೆಣ್ಣು. ಬಲು ಸುಂದರಿ. ಮಾಡರ್ನ್ ಡ್ರೆಸ್ಗಳು ಅಂದ್ರೆ ಅವಳಿಗೆ ಹಿಡಿಸ್ತಾ ಇರ್ಲಿಲ್ಲ. ಯಾವಾಗ್ಲೂ ಅಚ್ಚುಕಟ್ಟಾಗಿ ಸೀರೆ ಉಡ್ತಿದ್ಲು. ಮದುವೆಯಾಗಿ 4 ವರ್ಷ ಕಳೆದಿದ್ರು ಮಕ್ಕಳೇ ಇರ್ಲಿಲ್ಲ. ಗಂಡ ಪಾಪ ಕೊಂಚ ಬಲಹೀನನಾಗ್ಬಿಟ್ಟಿದ್ದ. ಅವಳಿಗೆ ವಯಸ್ಸು 28 ಆದ್ರೂ ಅವಳ ಅಂಗಾಂಗಗಳು ಇಳಿದುಕೊಂಡಿರ್ಲಿಲ್ಲ. ಗಂಡ ಸರಿಯಾಗಿ ಬಳಸ್ಕೊಳ್ದೆ ಇದ್ದಿದ್ರಿಂದ ಅವಳು ಸಹ ಎಲ್ಲರಂತೆ ಆಂಟಿ ಆಗ್ಬಿಡ್ತಾ ಇದ್ಲು. ಆದ್ರೆ ಅವಳಗ್ ಸಿಗ್ಬೇಕಾದ ಸುಖ ಸರಿಯಾಗಿ ಸಿಗದೆ ದಿನಾಲೂ ಮನೆಯಲ್ಲಿದ್ದ ತರಕಾರಿಗಳನ್ನೇ ಉಪಯೋಗಿಸ್ಕೊಂಡು ತೃಪ್ತಿ ಪಡ್ತಾ ಇದ್ಲು. ಆಗಾಗ ಟಿವಿ ಮತ್ತೆ ಸಿನಿಮಾದಲ್ಲಿ ಆ ತರದ ದೃಶ್ಯಗಳನ್ನು ಕಂಡು ತನಗ್ ತಾನೇ ಹಸಿವನ್ನ ನೀಗಿಸ್ಕೊಳ್ತಾ ಇದ್ಲು. ತನ್ನ ಹಸಿವನ್ನ ತೀರ್ಸೋದಿಕ್ಕೆ ಯಾರಾದ್ರೂ ಬಾರ್ದ ಅಂತ ಕೊರಗ್ತಾ ವ್ಯಥೆ ಪಡ್ತಿದ್ಲು. ಆದ್ರೆ ಅವಳು ದಾರಿ ತಪ್ಪಿದವಳಲ್ಲ. ಇಂತಹ ಸಮಯದಲ್ಲಿಯೇ ಅವಳ ಸರಿಯಾದವನೇ ಹದಿಹರಿಯದ ಹುಡುಗ ವೆಂಕಟೇಶ. ಅವನ ಮನೆಗೆ ಇವಳ ಮನೆಗೆ ಒಂದೇ ಗೋಡೆಯ ಅಂತರ. ಎರಡೂ ಮನೆಯವರು ಹಿಂದೆ ಬಾಗಿಲಿನಿಂದ ಮಾತನಾಡುವ ಅಭ್ಯಾಸ ಇತ್ತು. ವೆಂಕಟೇಶನ ತಾಯಿ ಆಗಾಗ ಅವಳ ಜೊತೆ ಅದು ಇದು ಮಾತಾಡ್ತಾ ಇರ್ತಿದ್ರು. ಎರಡೂ ಮನೆಯ ನಡುವೆ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರ ನಡೀತಾನೆ ಇರ್ತಿತ್ತು. ವೆಂಕಟೇಶ ಕೂಡ ಸ್ವಾತಿಯನ್ನು ಕೆಲವು ಬಾರಿ ಅಕ್ಕ ಅಂತ ಕರೀತಿದ್ದ, ಕೆಲವು ಸಲ ಆಂಟಿ ಅಂತಾನು ಕರೀತಿದ್ದ. ಅದೊಂದು ದಿನ ಸ್ವಾತಿ ಮನೆಯನ್ನ ಕ್ಲೀನ್ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಕಿಟಹಾರನೆ ಕಿರಿಚಿಕೊಂಡು ಅದು ವೆಂಕಟೇಶನ ತಾಯಿಗೆ ಕೇಳಿಸಿ ಏನಾಯಿತೆಂದು ನೋಡಲು ಬಂದಾಗ ಅವಳು ಕಿರಿಚಿದ್ದನ್ನ ನೋಡಿ ತಕ್ಷಣಕ್ಕೆ ಅವರಿಗೆ ಏನು ಮಚ್ಚದೆ ವೆಂಕಟೇಶನನ್ನ ಕರೆದು ಏನಾಯ್ತು ನೋಡು ಅಂತ ಹೇಳಿದ್ರು. ತಕ್ಷಣ ವೆಂಕಟೇಶ ಕಾಂಪೌಂಡ್ ಹಾರಿ ಅವಳ ಮನೆ ಓಡಿ ಹೋದಾಗ ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಎದುರು ನಿಂತಿದ್ದ ಸ್ವಾತಿಯನ್ನು ಕಂಡು ಗಾಬರಿಯಾಯಿತು ಅವನಿಗೆ. ಕಾರಣ ಅವಳು ಗೋಡೆಗೆ ಹೊರಗೆ ನಿಂತಿದ್ದಾಗ ಅವಳು ಹೆದರಿದ್ದು ಕೇವಲ ಒಂದು ಸಣ್ಣ ಜಿರಳೆಯನ್ನ ನೋಡಿ. ವೆಂಕಟೇಶ ಹೋದಾಗ ಅದನ್ನ ನೋಡಿ ಜಿರಳೆಯ ಕಡೆ ಕೈ ತೋರಿಸಿದ. ನಡುಗುತ್ತಿದ್ದ ಸ್ವಾತಿ ತನ್ನ ಬಟ್ಟೆ ಆ ಕಡೆ ಈ ಕಡೆ ಆಗಿದ್ದುದನ್ನು ಕೂಡ ನೋಡಿಕೊಂಡಿರಲಿಲ್ಲ. ಸ್ವಾತಿಯನ್ನು ಆ ಅವಸ್ಥೆಯಲ್ಲಿ ನೋಡುತ್ತಾ ನಿಂತು ಬಿಟ್ಟಿದ್ದ ವೆಂಕಟೇಶ. ಅವಳು ಮತ್ತೊಮ್ಮೆ ಕಿರಿಚಿದಾಗ ವಾಸ್ತವಕ್ಕೆ ಬಂದ ವೆಂಕಟೇಶ, ಅಯ್ಯೋ ಜಿರ್ಳೆಗೆ ಹೆದರಿಕೊಂಡ್ರ ಅಕ್ಕ, ಈ ರೀತಿಯೇ ಅಂತ ಜಿರ್ಲೆನೆ ಎತ್ತಿ ಆಚೆ ತಂದಾಗ ಅವನ ಅಮ್ಮ ಅಲ್ಲೇ ಇದ್ದವರು ಏನಾಯ್ತು ಅಂತ ಕೇಳಿದ್ರು. ಅವನು ಜಿರ್ಲೆಗೆ ಹೆದರ್ಕೊಂಡಿದ್ದಾರೆ ಅಂದಾಗ ಅವನಮ್ಮ ನಕ್ಕು ಸುಮ್ಮನಾದ್ರು. ನಂತರ ವೆಂಕಟೇಶ, ಅಮ್ಮ ಆಂಟಿ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಸಹಾಯ ಮಾಡಿ ಬರ್ತೀನಿ ಅಂದಾಗ ಅವರಮ್ಮ ಸರಿ ಅಂತ ಹೇಳಿ ಒಳಗಡೆ ಹೊರಟೋದ್ರು. ನಂತರ ಸ್ವಾತಿಯ ಮನೆಗೆ ಹೋದಾಗ ಸ್ವಾತಿ ಜಿರ್ಲೆಗೆ ಈ ಪರಿ ಹೆದರಿದ್ದನ್ನು ಕಂಡು ನಕ್ಕು ಸಾಕಾದ ವೆಂಕಟೇಶ, ಆಂಟಿ ಏನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀರಿ ಅಂತ ಅವಳನ್ನ ಮಾತಿಗೆಳೆದಾಗ ಅವಳು ಅದು ಇದು ಇವನು ಇದು ಅದು ಮಾತಾಡ್ತಾ ಅವಳಿಗೆ ಸಹಾಯ ಮಾಡ್ತಾ ಇಬ್ಬರು ನಗ್ತಾ ಕೆಲಸದಲ್ಲಿ ತೊಡಗಿರುವಾಗ ಅವನ ಕಣ್ಣು ಅವಳ ಸೌಂದರ್ಯದ ಕಡೆ ಹೋಯ್ತು. ಅವಳು ಕೆಲಸ ಮಾಡೋ ಭರದಲ್ಲಿ ಏನನ್ನೂ ಗಮನಿಸದೆ ಹಾಗೆಯೇ ಮಾಡ್ತಿದ್ಲು. ಇವನು ಕೆಲಸ ಮಾಡುವ ನೆಪ ಹೇಳ್ಕೊಂಡು ಬಂದು ಅವಾಗವಾಗ ಕಾಣಿಸುವ ಅವಳ ಸೌಂದರ್ಯವನ್ನೇ ನೋಡ್ತಾ ಮಜಾ ತಗೊಳ್ತಾ ಇದ್ದ. ಅವಳನ್ನ ಆ ರೀತಿ
ನೋಡ್ದಾಗನಿಂದ ಇವನ ಮನಸ್ಸು ಅವಳ ಕಡೆ ವಾಲ್ತಾ ಇತ್ತು. ಏನಾದ್ರೂ ಆಗ್ಲಿ ಒಮ್ಮೆ ಪ್ರಯತ್ನ ಮಾಡಿಯೇ ಬಿಡೋಣ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡ. ಒಂದ್ ಕಡೆ ಸಿಕ್ಕಾಪಟ್ಟೆ ಭಯ ಆಗತೊಡಗಿತ್ತು. ಆದ್ರೂ ಕೂಡ ಬಂಡ ಧೈರ್ಯ ತಂದ್ಕೊಂಡು ಮುಂದುವರಿಯೋಣ ಅಂತ ಯೋಚನೆ ಮಾಡ್ದ. ಕೆಲಸ ಎಲ್ಲ ಮುಗಿಸಿದ್ಮೇಲೆ ವೆಂಕಟೇಶ ಆಂಟಿ ಆಂಟಿ ಕೈಗೆ ಸ್ವಲ್ಪ ನೀರ್ ಕೊಡಿ, ಕೈ ತೊಳ್ಕೋಬೇಕು, ಕೈಯೆಲ್ಲ ಧೂಳಾಗಿದೆ ಅಂತ ಕೇಳಿದಾಗ ವಾಶ್ರೂಮ್ಗೆ ಹೋಗಿ ಮುಖ ಕೈಕಾಲ್ ತೊಳ್ಕೊಂಡ್ವಾ, ಊಟಕ್ ಬಡಿಸ್ತೀನಿ ಅಂತ ಹೇಳಿದ್ಲು. ಅವನು ಬೇಡ ಆಂಟಿ, ಮನೆಗ್ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಬಿಡದೆ ನೀನ್ ಹೋಗಿ ಮುಖ ಕೈಕಾಲ್ ತೊಳ್ಕೊಂಡ್ ಬಾ, ಇಲ್ಲಿಗೆ ಊಟ ಮಾಡಿ ಹೋಗ್ಬೇಕು ಅಂತ ಹೇಳಿ ಕಳಿಸಿದ್ಲು. ಅವನು ಕೈಕಾಲ್ ಮುಖ ತೊಳ್ಕೊಂಡ್ ಬಂದಾದ ಮೇಲೆ ತಟ್ಟೆಯಲ್ಲಿ ಊಟ ಹಾಕೊಟ್ಲು. ಅವನು ತಿಂತಾ ಇರುವಾಗ ಇವಳು ಅವನನ್ನೇ ನೋಡ್ತಾ ಕೂತಿದ್ಲು. ಮನ್ಸಲ್ಲಿ ಅವನ ಮೇಲೆ ಆಸೆ ಹುಟ್ಟಿತಿತ್ತು. ಅವನು ತಿಂದಾದ್ಮೇಲೆ ಇವಳು ಕೂಡ ಅವನ್ ಮುಂದೆನೆ ಕೂತು ಊಟ ಮಾಡಿ ಇಬ್ರು ಸ್ವಲ್ಪ ಹೊತ್ತು ಅದು ಇದು ಮಾತಾಡ್ತಾ ಅವನು ಜೋಕ್ ಮಾಡಿದಾಗ ನಗ್ತಾ ಇದ್ರು. ಹೇಗೆ ಸ್ವಲ್ಪ ಸಮಯ ಕಳೆದ ನಂತರ ವೆಂಕಟೇಶ್, ಸರಿ ನಾನೀಗ ನನ್ನ ಬೆಡ್ರೂಮ್ ಅನ್ನ ಕ್ಲೀನ್ ಮಾಡೋದಿದೆ, ನಂಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳಿದ್ಲು. ಆಗ ಸರಿಯಾಗಿ ಸಮಯ 2 ಗಂಟೆ ಆಗಿತ್ತು. ಸರಿ ಅಂತ ಇಬ್ರು ಬೆಡ್ರೂಮ್ಗೆ ಹೋದಾಗ ಅಲ್ಲಿ ಎಲ್ಲಾನು ಸರಿಯಾಗೇ ಇತ್ತು. ಆಗಷ್ಟೇ ಕ್ಲೀನ್ ಮಾಡದಂತಿತ್ತು. ಅದನ್ನ ನೋಡಿದ ವೆಂಕಟೇಶ, ಎಲ್ಲ ಸರಿಯಾಗಿಯೇ ಇದೆಯಲ್ಲ ಆಂಟಿ ಅಂತ ಕೇಳ್ದ. ಅವಳು ನಗ್ತಾ, ಸರಿ ಇದೆ, ಆದ್ರೆ ಸ್ವಲ್ಪ ಮಂಚದ ಒಂದು ಕಾಲು ಸದ್ದು ಮಾಡ್ತಾ ಇದೆ ನೋಡು ಅಂತ ಹೇಳಿದ್ಲು. ಅವನು ಈಗ ಮಂಚದ ಕಾಲನ್ನ ಚೆಕ್ ಮಾಡಿದಾಗ ಎಲ್ಲ ಸರಿ ಇದೆ ಅಂದ. ಆದ್ರೆ ಅವಳು ಇಲ್ಲ ಇಲ್ಲ, ಬೇಕಾದ್ರೆ ಹಾಸಿಗೆ ಮೇಲೆ ಮಲ್ಕೊಂಡ್ ನೋಡು ಅಂತ ಹೇಳಿದ್ಲು. ಅವನು ಕೂಡ ಮಲಗ್ದ. ಆಗ್ಲೂ ಶಬ್ದ ಇರ್ಲಿಲ್ಲ. ಇಲ್ಲ ಆಂಟಿ ಅಂತಂದ. ಅವಳು ಶಬ್ದ ಇದೆ, ಬೇಕಾದ್ರೆ ಸ್ವಲ್ಪ ತೂಗು ನೋಡು ಅಂತ ಹೇಳಿದ್ಲು. ಈಗ ಅವನಿಗೆ ಅರ್ಥ ಆಗೋಯ್ತು. ಸಡನ್ ಆಗಿ ಅವನು, ಆಂಟಿ ಒಬ್ನೇ ತೂಗಿದ್ರೆ ಶಬ್ದ ತಿಳಿಯೋದಿಲ್ಲ, ಇಬ್ರು ತೂಗೋಣ ಬನ್ನಿ ಅಂದಾಗ ಅವಳು, ನೀನ್ ತುಂಬಾ ದೊಡ್ಡವನಾಗ್ಬಿಟ್ಟಿದ್ಯಾ ಕಣೋ, ನಿನಗಿಂತ ನಾನು ತುಂಬಾ ದೊಡ್ಡವಳು, ನನ್ ಹತ್ರ ಈ ರೀತಿ ಮಾತಾಡ್ತಾರ ಅಂತ ಕೇಳಿದ್ಲು. ವೆಂಕಟೇಶನ್ಗೆ ಬೇಜಾರಾಯ್ತು. ಅವನ ಬೇಸರವನ್ನ ಕಂಡು ಒಳಗೊಳಗೆ ನಗ್ತಾ, ಸ್ವಾತಿ ಸತಾಯಿಸ್ಬೇಕು ಅಂತ, ಇರು, ನನ್ನನ್ನ ನೀನು ನಿನ್ ಜೊತೆ ಮಲ್ಗೋದಿಕ್ ಕರ್ದೆ ಅಂತ ಈ ವಿಷಯನ ನಿಮ್ಮಮ್ಮಂಗ್ ಹೇಳ್ತೇನೆ ಅಂತ ಎದುರಿಸಿದ್ಲು. ಆಗ ಅವನು ಪೂರ್ತಿ ನಡ್ಗ್ ಹೋದ. ಪ್ಲೀಸ್ ಆಂಟಿ, ಅಮ್ಮಂಗ್ ಹೇಳ್ಬೇಡಿ ಪ್ಲೀಸ್ ಅಂತ ಗೋಗರಿಯಲಾರಂಭಿಸಿದಾಗ ಅವನನ್ನ ಈ ರೀತಿ ಕಂಡು ಮನದೊಳಗೆ ನಗ್ತಾ, ಸರಿ ನಾನ್ ಹೇಳ್ದ ಕೇಳ್ತೀಯಾ ಅಂತ ಕೇಳಿದ್ಲು. ಆಗ ಅವನು ಸುಮ್ನೆ ತಲೆ ಆಡಿಸ್ತಾ ಸರಿ ಒಪ್ಕೊಂಡ ವೆಂಕಟೇಶ. ಆಗ ಸ್ವಾತಿ ಅವನ ಹತ್ರ ಹೋಗಿ ನಾನ್ ಹೇಳ್ದಂತೆ ಮಾಡು ಅಂತ ಹೇಳಿ ಅವನ್ ಕಿವಿಯಲ್ಲಿ ಏನೋ ಹೇಳಿದ್ಲು. ಅದನ್ನ ಕೇಳಿ ಆಶ್ಚರ್ಯದಿಂದ ಅವಳ ಮುಖಾನೇ ನೋಡ್ದಾಗ ಹೌದು ಅಂತ ಕಣ್ಣಲ್ಲೇ ಸನ್ನೆ ಮಾಡಿದ್ಲು. ನೀವ್ ಹೇಳೋದೆಚ್ಚ, ನಾನ್ ಮಾಡೋದೆಚ್ಚ ಅಂತ ಹೇಳಿ ಅವಳ ಕೈ ಹಿಡಿದು ಮಂಚದ ಮೇಲ್ ಮಲಗಿಸ್ತಾ ತಾನು ಅವಳನ್ನ ಆಕ್ರಮಿಸ್ತಾ ಚೆನ್ನಾಗ್ ಅನುಭವಿಸಿ ಮಜಾ ಮಾಡಿ ಸುಖ ಕೊಟ್ಟ. ಇದಾದ ಮೇಲೆ ಅಂಕಲ್ ಇಲ್ಲದ ಸಮಯದಲ್ಲಿ ಯಾವಾಗ್ಲೂ ಅವ್ರ ಮನೆಗ್ ಹೋಗ್ತಿದ್ದ. ಆಂಟಿಯನ್ನ ನನಗ್ ಹೇಗ್ ಬೇಕೋ ಹಾಗೆ ಎಲ್ಲಂದ್ರಲ್ಲಿ ಮಲಗಿಸ್ಕೊಂಡು ಮಜಾ ಮಾಡ್ತಿದ್ದೆ. ಆಂಟಿ ಕೂಡ ಖುಷಿಯಾಗಿ ನನ್ ಜೊತೆ ಸಹಕರಿಸ್ತಿದ್ರು. ತುಂಬಾ ಸಲ ಮನೆಯಲ್ಲಿ ಗೊತ್ತಾಗದಂತೆ ನಾನು ಮತ್ತೆ ಆಂಟಿ ಟ್ರಿಪ್ಪಿಗೆ ಹೋಗಿದ್ದೀವಿ. ತುಂಬಾ ಮಜಾನೂ ಮಾಡಿ ವಾಪಸ್ ಬಂದಿದ್ದೀವಿ. ಆಂಟಿಗೀಗ ಒಂದು ಮಗು ಕೂಡ ಇದೆ. ಆ ಮಗು ಯಾರ್ದು ಅಂತ ಈಗ್ಲೂ ಆಂಟಿ ಕೂಡ ಗೊತ್ತಿಲ್ಲ. ಅವ್ರ ಗಂಡಂದ ಅಥವಾ ನಂದ ಅಂತ. ನನಗೂ ಕೂಡ ಈಗ ಮದುವೆಯಾಗಿದೆ. ಆದ್ರೂ ಕೂಡ ನನ್ನ ಹೆಂಡತಿಗಿಂತ ನನಗೆ ಆ ಆಂಟಿ ತುಂಬಾ ಇಷ್ಟ ಆಗ್ತಾರೆ. ಒಮ್ಮೊಮ್ಮೆ ಇಬ್ರಿಗೂ ತೀರಾ ಬೇಕು ಅಂತ ಅನ್ನಿಸ್ದಾಗ ಯಾರಿಗೂ ಗೊತ್ತಿಲ್ಲದಂತೆ ಹೊರಗಡೆ ರೂಮ್ ಬುಕ್ ಮಾಡಿ